ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಕೆಲವರಿಗೆ ಕಣ್ಣಿನ ಸುತ್ತ ತುಂಬಾ ಕಪ್ಪಾಗಿರುತ್ತೆ. ಎಷ್ಟು ಕಪ್ಪಾಗಿರುತ್ತೆ ಅಂತಂದ್ರೆ ಅವ್ರ ಪಾಪ ಅವ್ರ ಮೇಕಪ್ ಮಾಡಿದ್ರು ಕೂಡ ಅದನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಪ್ಪಾಗಿರುತ್ತೆ. ನಿದ್ದೆಗೆಟ್ಟಾಗ ಕಪ್ಪಾಗತ್ತೆ, ಟೆನ್ಷನ್ ಮಾಡ್ಕೊಂಡಾಗ ಕಪ್ಪಾಗತ್ತೆ. ಅದೆಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ. ನೀವು ತುಂಬಾ ಟೆನ್ಷನ್ ಮಾಡ್ಕೊಂಡಾಗ ನಿಮ್ಗೆ ಸರಿಯಾದ ರೀತಿಯಲ್ಲಿ ಡೀಪ್ ಆಗಿ ನಿದ್ದೆ ಬರೋದಿಲ್ಲ. ಆ ಟೆನ್ಷನ್ ಇರೋದ್ರಿಂದ ನಿದ್ದೆ ಬರೋದಿಲ್ಲ, ಹಾಗಾಗಿ ನಿಮ್ಗೆ ಕಪ್ಪಾಗತ್ತೆ. ಹೆಚ್ಚಿನ ಸಲ ನಿದ್ದೆಗೆಟ್ಟಾಗ ಹಾಗಾಗತ್ತೆ. ಕೆಲವ್ರು ನಿದ್ದೆ ಚೆನ್ನಾಗಾಗಿದೆಯಪ್ಪ, ಏನೂ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಅವ್ರಿಗೆ ಟೆನ್ಷನ್ ಇರುತ್ತೆ, ಯಾವುದೋ ಒಂದು ವಿಷಯಕ್ಕೆ ಟೆನ್ಷನ್ ಇರುತ್ತೆ, ಆವಾಗ ಕಪ್ಪಾಗತ್ತೆ. ಇದಕ್ಕೆ ಕಾರಣ ಏನು? ಈ ಟೆನ್ಷನ್ ಆಗಿರೋದಕ್ಕೆ ಅಥವಾ ನಿದ್ದೆ ಬರ್ದಿದ್ದಕ್ಕೆ? ನಿದ್ದೆ ಬರ್ಲಿಲ್ಲ ಅಂತ ತಕ್ಷಣ ಕಿಡ್ನಿ ಎನರ್ಜಿ ಕಡಿಮೆ ಆಗುತ್ತೆ. ಈ ನಮ್ಮ ಕಣ್ಣ ಬುಡವನ್ನ ನಿಯಂತ್ರಿಸೋದು ನಮ್ಮ ಸ್ಟಮಕ್ ಮತ್ತು ನಮ್ಮ ಕಿಡ್ನಿ. ನೀವು ಕಿಡ್ನಿಯನ್ನ ಬಲಪಡಿಸಿದಾಗ ಈ ಕಣ್ಣು ಬುಡ ಕಪ್ಪಾಗಿರೋದು ವಾಸಿ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು? ಬರೀ ಒಂದೇ ಕಲರ್, ಯೆಲ್ಲೋ ಕಲರ್. ನೀವು ಈ ಕಿಡ್ನಿ ಜಾಯಿಂಟಿಗೆ, ಬಲಗೈ ತೋರು ಬೆರಳು ಮೊದಲನೇ ಗೆರೆ, ಕಿಡ್ನಿ ಜಾಯಿಂಟಿಗೆ ನೀವು ಯೆಲ್ಲೋ ಕಲರ್ ಹಚ್ತಾ ಬನ್ನಿ. ನಿಮ್ಗೆ ಒಂದ್ 4-5 ದಿವಸದಲ್ಲೇ ನಿಮ್ಮ ಕಣ್ಣು ಕಪ್ಪು ಸುತ್ತ ಕಪ್ಪಾಗಿರೋದು ಹೊರಟೋಗುತ್ತೆ. ಚೂರಿತ್ತು ಅಂದ್ರೆ ಇನ್ನೊಂದ್ 2 ದಿವಸ ಹಚ್ಚಿ. ಕಿಡ್ನಿ ಅಲ್ಲಿ ಏನಾಗುತ್ತೆ ಅಂದ್ರೆ, ಇದು ಹಚ್ಚಿದಾಗ ನೋಡಿ, ಇದು ಜಲತತ್ವದ ಬೆರಳು. ಯೆಲ್ಲೋ ಕಲರ್ ಏನಂತಂದ್ರೆ ಜಲತತ್ವವನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಇಲ್ಲಿ ನೀವು ಹಚ್ಚಿದಾಗ ಜಲತತ್ವ ಕಡಿಮೆ ಆಗಿ ವಾರ್ಮ್ ಆಗತ್ತೆ, ಕಿಡ್ನಿ ವಾರ್ಮ್ ಆಗತ್ತೆ. ಕಿಡ್ನಿ ವಾರ್ಮ್ ಆದಾಗ ಈ ಕಣ್ಣಿನ ಸುತ್ತ ಇರೋ ಕಪ್ಪೆಲ್ಲ ಹೊರಟೋಗತ್ತೆ. ಕಿಡ್ನಿ ಅದು ಜಲತತ್ವವನ್ನ ಪ್ರತಿನಿಧಿಸತಕ್ಕಂಥ ಅಂಗ ಅದು. ಆದ್ರೆ ಅದಕ್ಕೂ ಕೂಡ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಅದು ಇರಬೇಕು ಹಾಗೆ ಇರಬೇಕು. ಕಿಡ್ನಿ ತುಂಬಾ ಕೋಲ್ಡ್ ಆಗ್ಬಾರ್ದು, ತುಂಬಾ ಹೀಟು ಆಗ್ಬಾರ್ದು. ಈ ತರ ನೀವು ಕಿಡ್ನಿ ಜಾಯಿಂಟಿಗೆ ಯೆಲ್ಲೋ ಕಲರ್ ಹಚ್ಚಿದಾಗ ಅಲ್ಲಿ ಜಲತತ್ವ ಕಡಿಮೆ ಆಗಿ ವಾರ್ಮ್ ಆಗತ್ತೆ. ಕಿಡ್ನಿ ವಾರ್ಮ್ ಆದಾಗ ಕಣ್ಣಿನ ಬುಡ ಕಪ್ಪಾಗಿರೋದಷ್ಟು ಹೋಗುತ್ತೆ. ನಿಮ್ ನಿದ್ದೆನೂ ಚೆನ್ನಾಗಿ ಬರುತ್ತೆ, ನಿಮ್ಮ ಟೆನ್ಷನ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕಿಡ್ನಿಯನ್ನ ಬಲಪಡಿಸ್ಬೇಕು. ನೀವು ಎಷ್ಟೋ ಕ್ರೀಮ್ಗಳನ್ನ ಹಚ್ತೀರಾ, ಎಷ್ಟೋ ಇದು ಮಾಡಿದ್ರು ಈ ಚರ್ಮಗಳಿಗೆ ಮೇಲ್ಗಡೆಗೆ ನೀವೇನ್ ಹಚ್ಚಿದ್ರು ಕೂಡ ಅಷ್ಟು ಪರಿಣಾಮಕಾರಿಯಾದಂತಹ ಫಲಿತಾಂಶ ಬರೋದಿಲ್ಲ. ಇದನ್ನ ಮಾಡಿ ನೀವು 3-4 ದಿವಸ, 4-5 ದಿವಸದೊಳಗಡೆ ನಿಮ್ಮ ಕಣ್ಣು ಸುತ್ತ ಕಪ್ಪಾಗಿರೋದು ಹೊರಟೋಗುತ್ತೆ. ನೀವು ಈ ತರ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ನಾನು ನಿಮ್ಗೆ ವೈಯಕ್ತಿಕವಾಗಿ ಕೇಳ್ಕೋಬೇಕು ಅಂತಿದ್ರೆ ನೀವು ನನಗೆ ಈ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು. 6366310264. ಇದಕ್ಕೆ ನೀವು ಮೆಸೇಜ್ ಮಾಡಿದರೆ ನಾನು ನಿಮ್ಗೆ ಉತ್ತರವನ್ನು ಕೊಡ್ತೇನೆ. ಅದಕ್ಕೆ ನಾನು ಕೇವಲ 101 ರೂಪಾಯಿಯನ್ನು ಚಾರ್ಜ್ ಮಾಡ್ತೇನೆ. ದಯವಿಟ್ಟು ಸಹಕರಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.